ರಮ್ಯಾ ಏನು ಬುಕ್ಸ್ ತಗೊಂಡೋಗೋಣ ಅಂತ ಬಂದಿದೆ. ನೀವು ಟೀ ಕುಡೀರಿ. ಹಾ ನೀನು ತಗೋ. ಇದೆಲ್ಲ ಪರೀಕ್ಷೆಯಲ್ಲಿ ಕೇಳ್ತಾರ? ಆದ್ರೆ ಇದು ಪರೀಕ್ಷೆಗಿಂತ ಮುಖ್ಯ. ಸದ್ಯಕ್ಕೆ ಪರೀಕ್ಷೆಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಅದು ಮಾರ್ಕೆಟಿಂಗ್ ಸ್ಟಡೀಸ್ ಬಗ್ಗೆ ಗಮನ ಕೊಡು. ಏನಾದರೂ ಡೌಟ್ಸ್ ಇದ್ರೆ ಕೇಳು. ಹೌದಾ, ನಂಗೆ ಡೌಟ್ಸ್ ಇದೆ. ಏನದು? ಬುಕ್. ಸರಿ ತಗೋ. ನಿನಗೆ ಚಹಾ ಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲವೂ ಇದೆ. ಸಕ್ಕರೆ ಇದೆ, ಚಹಾ ಪುಡಿ ಇದೆ, ಹಾಲಿದೆ. ಚೆನ್ನಾಗೋದು. ನೀನು ಪರೀಕ್ಷೆ ಚೆನ್ನಾಗಿ ಮಾಡ್ತೀಯಾ ಅನ್ನೋ ನಂಬಿಕೆ ನನಗೆ. ಆಲ್ ದಿ ಬೆಸ್ಟ್. ಬರೋ. ನೀನ್ ಯಾವಾಗಲೂ ಬಂದೆ? ನೀನ್ ವಠಾರದೊಳಗೆ 3 ಹೆಜ್ಜೆ ಕಾಲಿಡೋಕ್ಕೂ ಮುಂಚೆ. ಹೇಳ್ದೆ ಕೇಳ್ದೆ ಬಂದು ಕೂತಿದ್ಯಲ್ಲ, ನೋಡಿ ಭಯನೇ ಆಗೋಯ್ತು. ಪ್ರಪಂಚದಲ್ಲಿ ತುಂಬಾ ಕಷ್ಟವಾದ ಸಂಬಂಧ ಯಾವ್ದು ಗೊತ್ತಾ? ಈ ಪ್ರೀತಿಲ್ ಬಿದ್ದಿರೋನ್ಗೆ ಸ್ನೇಹಿತನಾಗಿರೋದು. ಮತ್ತೆ ಶುರು ಮಾಡ್ಬೇಡಪ್ಪ ರಾಜ. ಮತ್ತಿನ್ನೇನು, ಟೀ ಮಾಡ್ಕೊಡಕ್ಕೆ ಇಷ್ಟೊತ್ತಲ್ಲಿ ಬರ್ಬೇಕಾಗಿತ್ತ? ಯಾವತ್ತಾದ್ರೂ ಒಂದಿನ ಜೇಂಡೆ ನೀನ್ ರಾತ್ರಿ ಎಲ್ಲ ಕೆಲಸ ಮಾಡಿದ್ಯಾ, ಟೀ ಕುಡಿದ್ಯಾ ಅಂತ ಕೇಳಿದ್ಯಾ? ಜೇಂಡೆ ಕೇಳಿಲ್ಲ, ಕೇಳೋದು ಇಲ್ಲ. ಅದೇ ಹುಡುಗಿ ಆದ್ರೆ ರಾತ್ರಿ ಗಾಡಿ ಓಡಿಸ್ಕೊಂಡ್ ಬಂದು ಬಿಸಿ ಬಿಸಿ ಟೀ ಮಾಡ್ಕೊಡ್ತೀಯ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋದಲ್ಲ. ನಾನೇ ನಿನ್ನ ಕರೆದ್ನ? ನೀನಾಗೆ ಎದ್ದು ಬಂದು ಕೂಗಾಡ್ತಿದ್ಯಲ್ಲ.
ವಿಷಯ ಗೊತ್ತಾದ್ಮೇಲೂ ಹೊತ್ಕೊಂಡು ಮಲ್ಕೊಳಕ್ಕಾಗತ್ತಾ ಸಾಹೇಬ್ರೆ? ಕೆಲಸ ಎಲ್ಲ ಮುಗೀತು, ಇನ್ನೇನ್ ಕಣ್ಮುಚ್ಚೋಣ ಅನ್ನೋ ಅಷ್ಟರಲ್ಲೇ ಬಂತು ನೋಡಿ ಮೆಸೇಜ್, ಸಾಹೇಬ್ರು ಇಲ್ಲಿ ಬಂದಿದ್ದಾರೆ ಅಂತ. ಯಾರು ಹೇಳಿದ್ರು? ಏಕೆ? ಅದನ್ನ ಹೇಳ್ಬಿಟ್ರೆ ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗೋಣ ಅಂತಲಾ? ವಾ ವಾ ವಾ, ಬಹಳ ಜಾಣ ಕಣಯ್ಯ ನೀನು. ನನ್ನ ಕಷ್ಟ ಏನ್ ಗೊತ್ತಾ? ನನ್ನ ಸೆಕ್ಯೂರಿಟಿಗಳನ್ನ ಎದುರಾಳಿಗಳಿಂದ ಮುಚ್ಚಿಡೋದಲ್ದೆ ನಿನ್ನಿಂದಾನು ಮುಚ್ಚಿಡೋ ಅಂತ ಪರಿಸ್ಥಿತಿ. ಸಾಕು ಮಾಡು, ಸಾಕು ಮಾಡು. ಅರ್ಧ ನಿದ್ದೆಯಲ್ಲಿ ಎದ್ಬೋದು ಒಂದು ಕನ್ವರ್ಕೆ ಕೇಳೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಿವಿ ತೂತಾಗಿದೆ. ಇಲ್ಲೂ ನೋಡು, ಇಲ್ಲೂ ತೂತಾಗಿದ್ಯಾ ನೋಡು. ನಮ್ಮಂತ ಬ್ರಹ್ಮಚಾರಿಗಳ ಮಾತು ನಿನ್ ಕಿವಿಗೆ ಎಲ್ಲಿ ಬೀಳುತ್ತೆ ಸರ್? ಸರ್ ನೀವ ಇಷ್ಟೊತ್ತಲ್ಲಿ ಬಂದ್ರ ಸರ್? ನಂಗೋಸ್ಕರ ಟೀ ಮಾಡ್ಕೊಡಕ್ ಬಂದ್ರ ಸರ್ ಅಂತ ಕೇಳಿದ್ರೆ ಸಾಹೇಬ್ರು ಗಂಟು ಕಟ್ಲ ಕೇಳ್ತೀವಿ. ನಗ್ತಾ ಇದೆಯಾ? ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೇನೋ ನಿನ್ಗೆ? ಕ್ರೂರಿ ಫ್ರೆಂಡು ಪೇಚಾಡ್ತಾ ಇದ್ದಾನೆ, ನೀನು ರೊಮ್ಯಾಂಟಿಕ್ ಗೇರಲ್ಲಿ ಇದೆಯಾ? ಸ್ವಲ್ಪ ರಿವರ್ಸ್ ಗೇರ್ ಹಾಕೋ, ನಂಗೂ ಟೀ ಕುಡಿಬೇಕು. ಎರಡು ವಿಷಯ. ಒಂದು, ನೀನ್ ಬ್ರಹ್ಮಚಾರಿಯಾಗೇ ಉಳ್ಕೋ ಅಂತ ಯಾರಯ್ಯ ನಿನಗೆ ಹೇಳಿದ್ದು? ಎರಡನೇದು, ನೀನು ಒಳ್ಳೆ ಕಲಾವಿದ. ಹ್ಮ್